ಹೂನೆ, ನಾನು ತಂದು ಕೊಟ್ಟರು ಸಹಿಯಲ್ಲ. ಅದು ಯಾಕೆ ಹಂಗೆ ಕೇಳ್ತೀಯ ಮಗನೇ ನೀನು? ನನಗೆ ಅಂತ ತೆಗ್ದಿಟ್ಟ ದುಡ್ಡಲ್ಲೇ ತಗೋಬಲ್ಲಿ ಅಂತೀಯಲ್ಲ, ಅದೇ ದುಡ್ಡಲ್ಲೇ ತರಬೇಕು ಅನ್ನೋದೇನು ನೋಡೋಣ ಹೇಳ. ನಿಂದು ಅಂತ ಬೇರೆ ತೆಗೆದಿಡೋದು ಏನಿಲ್ಲ. ಈ ಮನೆಯಲ್ಲಿ ನಮ್ಮದು ಅಂತ ಏನದೆಯೋ ಅದೆಲ್ಲ ನಿಂದೆಯ. ನಾನು ಎಂದ ತೀರ್ಮಾನ ಮಾಡೀನಿ. ದೇವ್ರು ನಡೆಸ್ಕೊಟ್ಟು ಅದಕ್ಕೆ ಈಗ ಏನೂ ತೊಂದರೆ ಇಲ್ಲ. ನಾವು ಕೊಟ್ಟರು ಅದು ತಗೊಳೋದು ಇಲ್ಲ. ಹೇಳದೆ, ಅದು ಬಾಯಿ ಬಿಟ್ಟೆ ಹೇಳಿದೆ, ನಂಗೆ ಏನೂ ಬೇಡ ಅಪ್ಪ, ಇದರಲ್ಲಿ ಏನಿದ್ರು ಅಕ್ಕಕ್ಕೆ ಕೊಟ್ಬಿಡಿ ಅಂತ. ನಿಂಗೆ ನೋಡು, ಎಂಥದೇ ಬೇಕಾದ್ರೂ ದುಡ್ಡು ಕಾಸಿನ ವಿಚಾರದಲ್ಲಿ ನೀನು ಯೋಚನೆ ಮಾಡೋದೇ ಬೇಡ. ನಂಗೊಂದು ಸೊಲ್ಲು ಹೇಳು, ನಾನು ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ. ಈಗ ಕೆಲಸ ಮಾಡೋದು ಅಷ್ಟೇಯ. ನೀನು ಸಂಬಳ ಕಮ್ಮಿ ಬಂತು ಹಂಗೋ ಹಿಂಗೋ ಅಂತ ತಲೆಗೆ ಏನೂ ತಗೋಬೇಡ. ಏನೋ ನಿಂಗೊಂದು ಹೊತ್ತು ಹೋಗೋಕ್ಕೆ ಬರೀ ಒಳ್ಳೆ ಕೆಲಸ ಅದು ಇದು ಅಂತಿದ್ರೆ ಒಂಥರ ತಲೆ ಬೇಜಾರು ಬಂದಂಗೆ ಆಗ್ತದೆ. ಹಿಂಗೇನಾದ್ರು ಒಂದು ಕೆಲಸ ಅಂತ ಮಾಡಿದ್ರು ಸ್ವಲ್ಪ ಇದಾಗ್ತದೆ. ಹಾಗಾಗಿ ಅಲ್ಲ ಅಪ್ಪಾಜಿ, ಅಮ್ಮೇನಾರು ಬೇಜಾರು ಮಾಡ್ಕೊತದೇನೋ. ಮೊದಲೇ ಅದಕ್ಕೆ ನಾ ಕೆಲ್ಸಕ್ಕೆ ಸೇರೋದೇ ಇಷ್ಟ ಇರಲ್ಲ. ಈಗ ಮತ್ತೆ ಇದಕ್ಕೂ ದುಡ್ಡು ಕೇಳ್ತಿದ್ದೀನಿ ಅಂದರೆ ಏನು ಅನ್ಕೋತದೇನೋ. ಎಂತ ಅಂದ್ಕೊಳೋದು ಇಲ್ಲ. ಅದೇನು ಬೇರೆ ಹೇಳನೆ, ಏನೋ ತಿಳುವಳಿಕೆ ಇಲ್ಲದೆ ಹೇಳಿರ್ಬೋದು, ಬೇಡ ಏನು ಎತ್ತ ಅಂತ ಹಿಂದಿನಳಲ್ಲ ಮನೆ ಸಂಸಾರ ನೋಡ್ಕೊಂಡಿರೋ ಅಂತ. ಹಾಗಾಗಿ ಹೇಳಿದೆ. ಇನ್ನು 4 ದಿನ ಬಿಟ್ಟರೆ ಗೊತ್ತಾಗ್ತದೆ ನಾನು ಹೇಳಿದ ತಪ್ಪು ಅಂತ. ಅದಕ್ಕೆಯ ಅವಾಗ ಅದೇ ಹೇಳ್ತದೆ ನೋಡಿ, ನೀ ಕೆಲ್ಸಕ್ಕೆ ಸೇರಿ ಒಳ್ಳೆ ಕೆಲಸ ಮಾಡಿದೆ ಅಂತ. ನೀ ಅದಕ್ಕಾಗಿ ಏನು ತಲೆ ಕೆಡ್ಸ್ಕಿಬೇಡ. ನೀನು ನಮಗೆ ನಾ ಹೇಳ್ತೀನಿ. ಸರಿ ಅಪ್ಪಾಜಿ, ಸರಿ. ಅಲ್ಲ ತಡಿ ಮಗನೇ, ಇಲ್ಲ ಅಲ್ಲೇ ನಾಳೆ ನಾನೇ ಬರ್ತೀನಿ ತಗೊಂಡು. ಇಲ್ದಿದ್ರು ನಿನ್ನ ಅಕೌಂಟಿಗೆ ಹಾಕ್ತೀನಿ. ನೀನು ಹೋಗಿ ಗಂಡನ ಕರ್ಕೊಂಡೇ ಹೋಗು. ಒಳ್ಳೆಯದೇ ಒಂದು ತಗ. ದುಡ್ಡಿಗಾಗಿ ಲೆಕ್ಕ ಹಾಕಿ ನೀನು ಸಾಧಾರಣದೆಲ್ಲ ತಗೋಬೇಡ. ಅಯ್ಯೋ, ಒಂದು ಕೆಲಸ ಮಾಡೋ, ಪೂರ್ವಿತನ ಹತ್ರ ಕೇಳು, ಅದು ಗೊತ್ತಿರ್ತದೆ. ಗಿಂಪ್ನಿ ಎಲ್ಲ ಗನಗನವು ಏನು ಅಂತ ಗೊತ್ತಿರ್ತದೆ. ಕಂಪ್ನಿದೇ ತಗೋಬಿಡು. ಏನು ಅದೇನು ಬೆಳಗಾದ್ರೆ ಅದನ್ನೇ ಮತ್ತೆ ಬದಲಾಯಿಸ್ತಾ ಇರೋಕ್ಕಾಗಲ್ಲ. ಗಟ್ಮುಟ್ಟಾಗೆ ಇರಲಿ, ಒಳ್ಳೇದೇ ತಗ. ದುಡ್ಡು ಎಷ್ಟು ಬೇಕಾರಾಗಲಿ. ಫೋನ್ ಇಡ್ಲಾ? ಎಂತ ಮಾತಾಡ್ತಿದ್ದಾರೆ ಇವರ? ದುಡ್ಡು ಎಷ್ಟು ಬೇಕಾರಾಗಲಿ ಅಂತಾರಲ್ಲ, ಎಂತಕ್ಕಂತ ನೋಡೋದಪ್ಪ. ಏನು ಗತಿ ಸಾಯೋದು. ನಿನ್ನೆ ಆ ಹಿಂಗ್ಸೆ ಫೋನ್ ಮಾಡಿದ್ರು ಫೋನೇ ತಗೊಂಡ್ರು 1-2 ಮಾತಾಡ್ತಾ ಹಾಗೆ ಇಡ್ತು. ಮನೇಲಿ ಏನೇನು ಕೊಂಬೈಲ್ ಆಗ್ಯದ. ಓ ದೇವ್ರೇ, ನಮಗೆ ಯಾಕೆ ಹಿಂಗೆ ಆಗ್ತದಪ್ಪ? ಯಾರ ಸರಿತನ ಹತ್ರ ಮಾತಾಡ್ತಿದ್ರ? ಎಂತ ಅಂತೆ? ದುಡ್ಡು ಎಷ್ಟು ಬೇಕಾರಾಗಲಿ ತಗ ಅಂತ ಹೇಳ್ತಿದ್ರಲ್ಲ, ಎಂತ ಮರ? ಎಂತ ಆಗ್ಯದ ಅವ್ರ ಮನೇಲಿ ಮತ್ತೆ? ಈಗ ನನಗೆ ಫೋನ್ ಮಾಡಿದ್ರೆ ನಾ ಏನಾರು ಹೇಳ್ತೀನಿ, ಅಲ್ಲ ಮುರಿ ಅಂತೀನಿ ಅಂಥೇಳಿ ನಿಮಗೆ ಫೋನ್ ಮಾಡ್ತಾ ಅದೇ ಅದು. ನೀವೊಂದು ಸಲ ಬುದ್ಧಿನೂ ಹೇಳಿದೆ, ಅದು ಕುಣ್ದಂಗೆ ಕುಣಿತಿದ್ದೀರಲ್ಲ. ಮಾತಿ ಏನಾರು ಹೆಚ್ಚು ಕಮ್ಮಿ ಆದರೆ ಏನು ಗತಿ ಸಾಯೋದು ಮರ? ಆಚೆ ಮನೇಲೆಲ್ಲ ಆಡ್ಕೊಂಡು ನಗಾಡೋದಕ್ಕೋ ನೀವು ಮಾಡೋದಕ್ಕೋ ಎಲ್ಲ ಸಮ ಆಗ್ತದೆ. ಅಲ್ಲ, ಇದು ಒಳ್ಳೆ ಕಥೆ ಆತಲೆ ಮರತೆ. ಹಂಗಾರೆ ಆಚೀಚೆ ಮನೆಯವರು ಮಾತಾಡೋದೇ ಅಲ್ಲ, ನಗಾಡೋದೇ ಅಲ್ಲ. ಅವ್ರು ಎಂತ ಮಾತಾಡ್ಕೊಂಡು ಎಂತಕ್ಕೆ ನಗಾಡ್ತಾರ? ನಿನ್ನ ಮನೆ ಸುದ್ದಿಗೆ ಹೇಳ್ಕೊಂಡು ಹಿಂಗೆ ನಗಾಡ್ತಾರೆ ಅಂದರೆ ಅವ್ರೇನು ಮಾಡ್ತಾರೆ? ಸುಮ್ಮನೆ ಇದು ಬಿಡು. ಅದು ಮೊದಲೇ ಬೇಜಾರು ಮಾಡ್ಕಿತ್ತಿತ್ತು, ಅಮ್ಮ ಏನು ಹೇಳ್ತದೆ ಏನೋ ಅಂತ. ಹಾಂ, ಬೇಜಾರು ಮಾಡ್ಕೊಂಡು ಹೇಳಾದ್ರೆ ಹೇಳಿದ ಮಾತು 10 ಮಾತಲ್ಲಿ 1 ಮಾತಾರು ಕೇಳ್ತಿತ್ತು. ಒಂದಿನಿಂದ ಹಿಂದಿನ ತನಕ ಅದ್ರ ಬುದ್ಧಿನೇ ಅದು ಬಿಡಲಲ್ಲ. ಏನು ಅನ್ನಿಸ್ತದ ಅದು ಆಗಿಬಿಡ್ಬೇಕು. ಬೇರೆಯವ್ರು ಹೇಳಿದ ಮಾತು ಒಂದು ಸಲ್ಲಾರು ಕೇಳಿದ್ರೆ ಈಗ ಹಿಂಗೆ ಇರ್ತಿತ್ತಾನ, ಭಾಳ ಹಿಂಗೆ ಹಾಕಿ ಕೂತ್ಕೊತಿತ್ತಾನ. ಅವನ್ನೇ ಆತೀನಿ, ಅವನು ಬಿಟ್ಟರಿಲ್ಲ ಅಂತೇಳಿ ಮದುವೆ ಹಾಕ್ಕೊಂಡು ಹೋತು. ಈಗ ಯಾರು ತಲೆ ಕೊಡ್ಬೇಕು? ಯಾರು ಎಂತ ತಲೆ ಕೊಡ್ಬೇಕ? ನಾವೇನು ಅಪ್ಪ ಅಮ್ಮ ಸತ್ತೋಗಿವ? ಒಂದು ಮಾತಾಡ್ತೀಯ ಮಾರತಿ, ಯಾರೋ ಕಂಡರ ಮಕ್ಳಿಗೆ ಹೇಳ್ದಂಗೆ ಹೇಳ್ತೀಯ. ನಿಂಗೆ ಎಂತ ಆಗ್ತದೆ? ಅದು ಕೆಲ್ಸಕ್ಕೆ ಹೋಗಿದ್ರಿಂದ ನಿಂಗೆ ಏನು ತೊಂದರೆ ಆಯ್ತು ನೋಡೋಣ ಹೇಳ. ಹ್ಞೂ ನೋಡಿ, ಈಗ ನೀವು ಒಂದು ಮಾತಾಡ್ತೀರಿ ಮಾತ್ರ ನಂಗೆ ತೊಂದರೆ ಆಗ್ತದೆ ಅಂತೇಳಿ ಅದನ್ನು ಉದ್ಯೋಗಕ್ಕೆ ಹೋಗೋದು ಬೇಡ ಅಂತ ಹೇಳ್ತೀನಿ ನಾನು. ಇಲ್ಲಿ ಬಂದು ನಂಗೆ ದುಡ್ಡು ಹಾಕ್ಬೇಕಲ್ಲ. ಏನು ಮಾತಂತ ಆಡ್ತೀರೇನು? ನಂಗೆ ತೊಂದರೆ ಆಗಿದ್ರೆ ನಂಗೇನು ಪರವಾಗಿಲ್ಲಪ್ಪ. ಅದಕ್ಕೆ ಇನ್ನು ಏನು ಕಾದದ, ಇನ್ನೇನೇನು ಆತದ ಮನೆಯಲ್ಲಿ ಅಂತ ನಂಗೆ ಏನಾರು ಕಣ್ಣಿಗೆ ನಿದ್ದೆ ಹತ್ತದ? ಹಗ್ಲು ರಾತ್ರಿ ಅದೇ ಜ್ಞಾನ. ಏನಾಗೋದು ಇಲ್ಲ, ಎಲ್ಲ ಸರಿ ಆಗ್ತದೆ. ನೋಡು, 1-2 ತಿಂಗಳನ್ನಾಗ ಬೇಕಾದ್ರೆ ನಾವಿಬ್ಬರು ಹೋಗಿ ಬರೋಣ. ಅವ್ರ ಮನೆ ಹೆಂಗಿರ್ತದೆ ನೋಡು. ಏನೋ ಕೆಟ್ಟಗಳಿಗೆ ಏನು ಗ್ರಾಚಾರ ಇತ್ತ, ಶನಿ ಇತ್ತ, ಆಗಬಾರ್ದಿತ್ತು, ಹಾಗೆಲ್ಲ ಆಯ್ತು. ಇನ್ನು ಮೇಲೂ ಹಂಗೆ ಆಗಲ್ಲ.
ಯಾವತ್ತೋ ಏನೋ ಆಗ್ತದೆ ಅಂತ ಹೇಳಿ ಮುಂದೆ ಹಾಗೆ ಆಗ್ತದೆ ಅಂತ ಯಾಕೆ ಅಂದ್ಕೋಬೇಕು. ಅದ್ರ ಗಂಡನೇ ಕುಸ್ಸಿಲ್ ಇದು ಮಾಡ್ಯಾರಂತೆ, ನೀ ಇದನ್ನು ಕೆಲಸ ಮಾಡು, ನಾನು ಇದು ಮಾಡ್ತೀನಿ ಅಂತ. ಮತ್ತಿನ್ನೇ ಯಾರು ಅಂತ ಹೇಳಿ ಏನಾಗಬೇಕು ನೋಡೋಣ ಹೇಳ. ಗಂಡ ಹೆಂಡತಿಗೆ ಒಂದು ಒಪ್ಪಿಗೆ ಇದ್ರೆ ಆಯ್ತು. ಮಾವನು ಏನು ಬೇಡ ಅಂತ ಹೇಳಲ್ಲಂತೆ, ಅತ್ತೇನೆ ಸ್ವಲ್ಪ ಇದು ಮಾಡ್ತಾರಂತೆ, ಸರಿ ಆಗ್ತದೆ. ಒಂದು ತಿಂಗಳು ಸಂಬಳ ಬರಲಿ ನೋಡು. ದನ ತರಷ್ಟೊತ್ತಿಗೂ ಹಿಂಗೆ ಹೇಳಿತ್ತ ಹಿಂಗ್ಸು, ಬೇಡೇ ಬೇಡ ಅಂತ ಕೂತಿತ್ತು. ಈಗ ಕರ ಉಣ್ಣಕ್ಕೆ, ಹಾಲು ಕೊಟ್ಟು ದುಡ್ಡು ಮನೆ ಸಾಮಾನು ತರ್ಸೋಕ್ಕೆ ಅವ್ರು ಹೇಳ್ತಾರೆ ಅಂತ ಹೇಳಿ ಇದು ಹಾಗೆ ಮಾಡ್ತದೆ. ನೀವು ಸರಿತ್ ಹೇಳ್ತದೆ ಅಂಥೇಳಿ ಎಲ್ಲದನ್ನೂ ನಂಬಿಕೆ ಕುತ್ಕೋಬೇಡಿ. ಗಂಡಗೆ ಹೋಗೋದೊಂದು ಸ್ವಲ್ಪನೂ ಇಷ್ಟ ಇಲ್ಲ ಅಂತ್ರಿ. ಬೇಡ ಅಂತ ಹೇಳಿದ್ರೆ ಮತ್ತೆ ಇದೆಲ್ಲ ಸಿಟ್ಟು ಮಾಡ್ಕಿದ್ದೇನೆ ಅಂತ ಅವನಷ್ಟಕ್ಕೆ ಅದನಂತೆ. ನಾವು ಅಷ್ಟೇ ಅಂತೆ, ಇಂಥ ಒಂದು ಮಂತನ ಹೆಸರು ಮನೆ ಹಾಕ್ಕೊಂಡು ನೌಕರಿ ಮಾಡೋಂಥದ್ದು ಏನು ಬಂದದೆ ಈಗ ಅಂತಾರಂತೆ. ಅವರೆಲ್ಲ ಹಂಗೆ ಹೇಳ್ಬೇಕಾರೆ ಇದಕ್ಕೆ ಯಾಕೆ ಬೇಕು ನೋಡೋಣ. ಬೀಗ್ತಿ ಜೋಡಿ ಹಂಗಂತ ಸಮಾತದೆ. ಅವ್ರು ಸುಳ್ಳು ಹೇಳಕ್ಕೆ ನೀ ನಂಬಕ್ಕೆ. ನಾನೇ ಮಾತಾಡಿದೆ ನಿನ್ನೆ ಒಂದು ಸರಿತನ ಮಾವನ ಹತ್ರ, ಗನಾಗೆ ಇದು ಮಾಡಿದ್ರಪ್ಪ, ಭಾಳ ಗನಾಗಿ ಮಾತಾಡಿದ್ರು. ಏನೋ ದೇವರು ಕೊಂಡ್ಬಿಟ್ಟ ಅಂತ ಕಾಣ್ತದೆ, ಅದಕ್ಕೊಂದು ಉದ್ದೇಶ ಸಿಗ್ತದೆ, ಅಲ್ಲಿ ಬೇಜಾರು ಕಮ್ಮಿ ಆಗ್ತದೆ ಅಂತ ಹೇಳೆಲ್ಲ ಅಷ್ಟು ಚೆನ್ನಾಗಿ ಹೇಳ್ಯಾರೆ. ಎಂತ ಕೇಳ್ತಾರೆ, ಏನು ಮಂತನಸ್ತ್ರ, ಯಾವ ಕಾಲದಲ್ಲಿ ಇದ್ದೀರಿ ನೀವು? ಎಂತೆಂಥ ಕೋಟ್ಯಧೀಶರು ಮಕ್ಕಳೆಲ್ಲ ಇದು ಮಾಡ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ. ಅಲ್ಲ, ಆ ಮೈಸೂರು ಮಹಾರಾಜರೇ ಓಟಿಗೆ ನಿಂತು ಗೆದ್ದು ಇದಕ್ಕೆ ಹೋಗ್ಯಾರೆ, ನಾವೆಲ್ಲ ಇನ್ನು ಯಾವ ಲೆಕ್ಕನೇ? ನೀವು ಅಪ್ಪ ಮಗಳು ಒಂದೇ ಥರದಾರಲ್ಲ, ನನ್ನ ಮಾತು ಎಲ್ಲಿ ಕೇಳ್ತೀರಿ? ನನ್ನ ಮಾತು ಲೆಕ್ಕಕ್ಕೆ ತಗೊಂತ ಬಂದಿದ್ರೆ ಇವತ್ತು ಯಾವುದು ಹಿಂಗಾಗಿರ್ತಿರಲ್ಲ. ಹೋಗಲಿ, ಏನು ಮಾಡ್ಕಿತೀರೋ ಮಾಡ್ಕೊಳ್ಳಿ ಅಂತೀನಿ. ನಾಳೆ ಮತ್ತೆ ನಾನೇ ತಲೆ ಕೆಡ್ಸ್ಕೋಬೇಕು. ಹೋಗಲಿ, ಎಂಥದಾರಾಗಲಿ. ಎಂತಕ್ಕೆ ದುಡ್ಡು ಕಾಸು ಅಂತಿದ್ರಲ್ಲ, ಎಂತಕ್ಕಂತ ದುಡ್ಡು ಎಂತಕ್ಕಂತೆ? ಕೆಲ್ಸಕ್ಕೆ ಸೇರ್ತೀನಿ, ಸಂಬಳ ತತ್ತೀನಿ ಅಂತದೆ, ಮತ್ತು ದುಡ್ಡು ಎಂತಕ್ಕಂತ ಇಲ್ಲಿಂದ ಅದಕ್ಕೆ? ಅಲ್ಲ, ಕೆಲ್ಸಕ್ಕೆ ಸೇರ್ಬೇಕಾರೆ ಇದಕ್ಕೆ ದುಡ್ಡು ಎಣಿಸ್ಕೊಟ್ಟು ಬಿಡ್ತಾರ? ಒಂದು ತಿಂಗಳಿಗೆ ಕೆಲಸ ಮಾಡ್ಬೇಕಾ ಬೇಡ? ತಿಂಗಳಾದ್ಮೇಲಲ್ಲ ಸಂಬಳ ಬರೋದ. ಅದು ಎಷ್ಟು ಬರ್ತದೆ ಏನೋ ಎತ್ತ ಗೊತ್ತಿಲ್ಲ. ನೀವು ಹೋಗ್ಬೇಕಾರೆ ಮುಂಚೆನೇ ಅದು ಕೆಲ್ಸಕ್ಕೆ ಸೇರಾಗಿದೆ, ಮತ್ತು ದುಡ್ಡು ಎಂತಕ್ಕೆ ಅಂತೀಯ? ಅದ್ರ ಎದುರು ಎಲ್ಲರೂ ಹೇಳ್ಗಿಳಿಯ ಮಾರತಿ, ಮೊದಲೇ ಒಂಥರ ಇದ್ದದ. ಈಗ ಅದ್ರ ಹತ್ರ ಹೋಗಿ ಹೇಳ್ಬೇಕು ಅಂತಲೇ ಕಾದು ಕೂತೀನಿ. ನಂಗೇನಾರು ಗೊತ್ತಾನ ಅದು ಹೆಂಗೆ ಅಂತ. ಈಗ ಹೇಳಿ, ಎಂತಕ್ಕಂತ ದುಡ್ಡು ಎಂತಕ್ಕಂತೆ? ಅಲ್ಲ, ಅವು ಈಗೆಲ್ಲ ಆಫೀಸರೆಲ್ಲ ಇಟ್ಕೊಂಡು ಇದು ಮಾಡ್ತಾರಲ್ಲ, ಕೊಲ್ ಬಿದ್ದು ಹೆಸರಾರು ಜ್ಞಾನಕ್ಕೆ ಬರ್ತದನ. ಲ್ಯಾಪ್ಟಾಪು ಎಂಥದ್ದು ಅಂತೆ, ಅದನ್ನು ತಗೋಬೇಕಂತೆ, ಸುಮಾರು ದುಡ್ಡು ಆಗ್ಬೇಕಂತೆ. ಮತ್ತು ಅದಕ್ಕಾಗಿ ಈಗ ಮನೇಲಿ ದುಡ್ಡು ಕೇಳಿದ್ರು ಒಂಥರ ಮಾಡ್ತಾರೆ. ಅಪ್ಪಾಜಿ, ನನ್ನ ಪಾಲಿನ ದುಡ್ಡು ಅದೆಯಲ್ಲ ಅದರಲ್ಲೇ ಕಳಿಸಿ ಅಂತ. ಅದಕ್ಕೆ ಬೈದೆ, ಏನು ನಿನ್ನ ಪಾಲಿನ ದುಡ್ಡು ಅಂತ ಹೇಳ್ತೀಯ, ಇಲ್ಲಿರೋದು ಎಲ್ಲದು ನಿಂದೆಯಾ ಅಂತ. ಅದನ್ನು ತಿಳ್ಕೊಂಡಿದ್ರೆ ಈಗ ನೌಕರಿಗೆ ಹೋಗ್ಬೇಕು ಅಂತ ಕುಣಿತಿತ್ತಾದ? ಸುಮ್ಮನಿರೆ, ಹೋಗ್ತಾ ನೌಕರಿಗೆ ಹೋಗೋದು ಬೇಕಿತ್ತನೋ ಮಾತಾಡ್ತೀಯ ಮರೆತು. ಇನ್ನು ಆ ಸುದ್ದಿ ಬೇಡ. ನಾನು ನಾಳೆ ದುಡ್ಡು ಅದ್ರ ಅಕೌಂಟಿಗೆ ಹಾಕ್ತೀನಿ, ಗಂಡ ಹೆಂಡತಿ ಹೋಗಿ ತಗೋತಾರೆ. ಪೂರಿತನ ಹತ್ರ ಕೇಂದ್ರ ಯಾಕೆ ತಗೋಬೇಕು ನೋಡಿ, ಗನದೇ ತಗ ಅಂತ ಹೇಳಿನಿ. ನೀ ಮಾತ್ರ ಮುದ್ದದಲ್ಲಿ ಏನೂ ಮಾತಾಡಬೇಡ ಹೇಳಿನಿ. ಏನು ಆತದೋ ಏನೋ. ಹಿಂಗ್ಸಿಗೆ ನಿನ್ನೆಯಿಂದ ಫೋನ್ ಮಾಡ್ತಿದ್ದೀನಿ, ಫೋನೇ ತಗೊಂಡಿರಲ್ಲ. ಇವತ್ತು ಬೆಳಗ್ಗೆ ಫೋನ್ ತಗೊಂಡು ಎಲ್ಲ ಒಂದ ಎರಡ ಮಾತಾಡೋ ದನಿಲೇ ಗೊತ್ತಾಗ್ತದೆ ಸಿಟ್ಟು ಎಷ್ಟದೆ ಅಂತ. ಗನಾಗಿದ್ದೀರಾ, ಇದು ಸರಿತಿ ಅಂತ ಮಾಡ್ತದೆ ಕೇಂದ್ರೆ, ಅಯ್ಯೋ ನಂಗೆ ಅಂತ ಗೊತ್ತಿರ್ತದೆ ಮಾರ, ನಮ್ಗೇನು ಹೇಳಿ ಕೇಳಿ ಮಾಡ್ತಾರನೋ, ನಾ ಹೇಳಿದ್ದು ಕೇಳ್ತಾರನೋ ಅವ್ರ ಮುನ್ಸಿಗೆ ಬಂದಿದ್ದನ್ನೇ ಮಾಡೋದು ಅಂತ ಏನು ಪುರಾಣ ಕೊಚ್ಚಾಯಿದ್ರು. ನಾನು ಅತ್ಲಾಗೆ ಫೋನೇ ಕಟ್ ಮಾಡಿದೆ. ಇನ್ನು ಅವರೊಂದು ಎಂತಾರೆ ಹೇಳೋದು, ನಾ ಅದಕ್ಕೊಂದು ಎಂತಾರೆ ಹೇಳೋದು, ರಗಳೇ ಬೇಡ ಅಂತ ಫೋನೇ ಕಟ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡೆ.